ಕಾಂತಾರ ಚಂದನವನದಲ್ಲಿ ಮ್ಯಾಜಿಕ್ ಮಾಡಿದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಚಿಂದಿ ಉಡಾಯಿಸಿದ ಸಿನಿಮಾವನ್ನ ಯಾರ್ ತಾನೇ ಮರೆಯೋಕೆ ಸಾಧ್ಯ? ಆ ಚಿತ್ರದಲ್ಲಿ ಬರುವ ಕೆಲವೊಂದು ಸೀನ್ಗಳು, ಅದರಲ್ಲೂ ಮೊದಲು ತೆರೆಕಂಡ ಕಾಂತಾರ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ನಂತೂ ಕಣ್ಣಿಗೆ ಹಬ್ಬ. ರಿಷಬ್ ಶೆಟ್ಟಿಯವರ ಆ ಅಭಿನಯಕ್ಕೆ ಕೇವಲ ತುಳುನಾಡು ಕರುನಾಡು ಮಾತ್ರವಲ್ಲ, ಇಡೀ ಜಗತ್ತೇ ಬೆರಗಾಗಿದೆ. ದೈವದ ಶಕ್ತಿ ಏನು ಎಂಬುದನ್ನ ಆ ದೃಶ್ಯದಲ್ಲಿ ರಿಷಬ್ ಅವರು ಕಣ್ಣಿಗೆ ಕಟ್ಟುವಂತೆ ಸಹಜವಾಗಿಯೇ ನಟಿಸಿ ಎಲ್ಲರನ್ನೂ ಬೆರಗಾಗುವಂತೆ ಮಾಡಿದ್ರು. ಈಗ ಅದೇ ರೀತಿಯಾದ ಒಂದು ಘಟನೆ ದೈವದ ಭಂಡಾರವನ್ನ ತೆಗೆದುಕೊಂಡು ಹೋಗುವಾಗ ಇದ್ದಕ್ಕಿದ್ದಂತೆ ಸೇತುವೆ ಕುಸಿದು ಇಡೀ ಭಕ್ತಗಣ ಅಚ್ಚರಿ ಪಡುವಂತೆ ಆಗಿದೆ. ಆದ್ರೆ ಕಾಂತಾರದಲ್ಲಿ ನಡೆದಿದ್ದು ಕಾಲ್ಪನಿಕ, ಇಲ್ಲಿ ನಡೆದಿದ್ದು ಮಾತ್ರ ದೈವದ ಆಟ ಅಂತಿದ್ದಾರೆ ಭಕ್ತರು. ಅಷ್ಟಕ್ಕೂ ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಲ್ಲಕ್ಕಿ ಹೊತ್ತು ಸಾಗುವಾಗಲೇ ಕುಸಿದು ಬಿದ್ದ ಸೇತುವೆ, 8 ಮಂದಿ ಅಸ್ವಸ್ಥ, ಎದೆ ಜಲ್ಲೆನಿಸೋ ದೃಶ್ಯ ಸೆರೆ. ದೈವದ ಭಂಡಾರ ಮೆರವಣಿಗೆ ವೇಳೆ ಭಾರೀ ಸೇತುವೆ ಕುಸಿದು 8 ಮಂದಿ ಗಾಯಗೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಪುಚ್ಚೆಮೊಗರು ಬಾವದ ಬೈಲಯ್ಯ ಎಂಬಲ್ಲಿ ನಡೆದಿದೆ. ಸೇತುವೆ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಏಕಾಏಕಿ ಸೇತುವೆ ಕುಸಿದು ಬೀಳುವ ದೃಶ್ಯ ಎಂಥವರನ್ನು ಕೂಡ ಭಯ ಬೀಳಿಸುವಂತಿದೆ. ಪಲ್ಲಕ್ಕಿಯನ್ನು ಹೊತ್ತು ಸರಿಯಾಗಿ ಸೇತುವೆ ಮೇಲೆ ಸಾಗುವಾಗ 8 ಮಂದಿ ಪಲ್ಲಕ್ಕಿಯ ಜೊತೆಗೆ ಕುಸಿದು ಬೀಳ್ತಾರೆ. ಪಲ್ಲಕ್ಕಿಯ ಹಿಂದೆ ಮುಂದೆ ಇರೋರು ಅಯ್ಯೋ ಏನಾಯ್ತು ಅಂತ ಶಾಕ್ ಆಗುವಷ್ಟರಲ್ಲಿ ಎಲ್ಲರೂ ಮಣ್ಣಿನಡಿ ಬಿದ್ದು ವಿಲವಿಲ ಅಂತ ಒದ್ದಾಡುತ್ತಿರುವ ದೃಶ್ಯ ಎದೆ ಜಲ್ಲೆನಿಸುವಂತಿತ್ತು. ಸಿನಿಮಾದಲ್ಲಿ ನೋಡುವಂತೆ ಏಕಾಏಕಿ ಕಾಲು ಸಂಕದ ಸೇತುವೆ ಕುಸಿದಿರೋದನ್ನ ಕಂಡವರು ಒಂದು ಕ್ಷಣ ತಮ್ಮ ಕಣ್ಣುಗಳನ್ನ ತಾವೇ ನಂಬದಂತೆ ಆದ್ರು. ಅಯ್ಯೋ ಇದೇನಪ್ಪ, ಈ ರೀತಿ ಕ್ಷಣ ಮಾತ್ರದಲ್ಲಿ ಎಂಥ ಅವಘಡ ಆಗ್ಬಿಡ್ತಲ್ಲ ಅಂತ ಶಾಕ್ಗೆ ಒಳಗಾದ್ರು. ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಸಾಗಿಸುತ್ತಿದ್ದ ಭಂಡಾರ, ಕೊಂಬು ಬ್ಯಾಂಡ್ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗ್ತಿತ್ತು. ದೈವದ ಭಂಡಾರವನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ಮಾಡುವಾಗ ಈ ದುರ್ಘಟನೆ ಸಂಭವಿಸಿದೆ. ದೈವದ ಭಂಡಾರವನ್ನ ತಾಕೋಡೆ ಬರ್ಕೆ ಧರ್ಮ ನೇಮಕ್ಕೆ ಕೊಂಡೊಯ್ಯುವಾಗ ಈ ಅವಘಡ ನಡೆದಿದೆ. ಸಂಕ ಮುರಿದ ಪರಿಣಾಮ ಸೇತುವೆಯ ಭೀಮ್ ಪಲ್ಲಕ್ಕಿ ಹೊತ್ತವರ ಮೇಲೆ ಬಿದ್ದಿದ್ರಿಂದ ಮಣ್ಣಿನಡಿ ಸಿಲುಕಿದವರಿಗೆ ಗಾಯ ಸಂಭವಿಸಿದೆ. ಪಲ್ಲಕ್ಕಿಯ ಹಿಂದೆ ಮುಂದೆ ಇದ್ದವರು ಹೊರತುಪಡಿಸಿ ಉಳಿದವರು ಮಣ್ಣಿನಡಿ ಸಿಲುಕಿ ತೀವ್ರ ಒದ್ದಾಟ ನಡೆಸಿದ್ರು. ಆ ರೀತಿ ಮಣ್ಣಿನಡಿ ಆದವರಿಗೆ ಏನಾಗ್ತಿದೆ ಅನ್ನೋ ಚಿಕ್ಕ ಸುಳಿವು ಸಿಗದೆ ಇಡೀ ಭೂಮಿಯೇ ಕಂಪಿಸಿದಂತೆ, ಭೂಕಂಪ ಆದಂತೆ ಭಾಸವಾಗಿ ಬಿಟ್ಟಿದೆ. ಮಣ್ಣಿನಡಿ ಸಿಲುಕಿ ತೀವ್ರ ಒದ್ದಾಟ ನಡೆಸುತ್ತಿದ್ದವರನ್ನ ಮೇಲೆತ್ತಲು ಉಳಿದವರು ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಭಯದಿಂದಲೇ ಗಾಯಾಳುಗಳನ್ನ ಮೇಲಕ್ಕೆತ್ತಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೊಗಮೂರ್ತಿ ಹಾಗೂ ಇತರ ಧಾರ್ಮಿಕ ಪರಿಕರಗಳಿಗೂ ಹಾನಿ. ದೈವಗಳ ಪೂಜೆ ಸರಿಯಾಗ್ಲಿಲ್ವೇ? ಏನಿದು ಕಹಾನಿ? ಸದ್ಯ ಈ ಪರಿಯಾಗಿ ದೈವದ ಭಂಡಾರವನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಕೊಂಡೊಯ್ಯುವಾಗ ನಡೆದ ಅವಘಡ ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದು ಕೂಡ ಪಲ್ಲಕ್ಕಿ ಸೇತುವೆ ಮೇಲೆ ಸಾಗುವಾಗಲೇ ಯಾಕೆ ದುರಂತ ನಡೆಯಿತು ಅಂತ ಹಲವರು ಪ್ರಶ್ನೆ ಮಾಡ್ತಿದ್ದಾರೆ. ಪಲ್ಲಕ್ಕಿಯನ್ನ ಹೊತ್ತು ಹೋಗುವಾಗ ಮುಂದೆ ಅನೇಕ ಜನರು ಸೇತುವೆಯನ್ನ ಒಟ್ಟೊಟ್ಟಿಗೆ ದಾಟಿದ್ದಾರೆ. ಆದ್ರೆ ಯಾರಿಗೂ ಏನೂ ಆಗಿಲ್ಲ. ಹಾಗೇನಾದ್ರೂ ಜರಿಯುವ ಅಥವಾ ಕುಸಿಯುವ ಸೂಚನೆಗಳಿದ್ರೆ ಮಣ್ಣು ಜಾರುವ ಸ್ವಲ್ಪವಾದ್ರೂ ಸುಳಿವು ಕೊಡ್ತಿತ್ತು ಸೇತುವೆ. ಇಲ್ಲ ಮುಂದೆ ಹೋದವರಿಗಾದ್ರೂ ಅಂದಾಜಾದ್ರೂ ಆಗ್ತಿತ್ತು. ಅದೇನೂ ಆಗದೆ ಏಕಾಏಕಿ ಕುಸಿದಿರೋದು ದೈವಕ್ಕೆ ಯಾರಾದ್ರೂ ಅಪಚಾರ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಹುಟ್ಟುವಂತೆ ಮಾಡಿದೆ. ಸಹಜವಾಗಿ ತುಳುನಾಡಿನ ಮಣ್ಣಲ್ಲಿ ದೈವಗಳ ಬಗ್ಗೆ ಅಪಾರವಾದ ನಂಬಿಕೆ, ಶ್ರದ್ಧೆ ಇದ್ದೇ ಇದೆ. ಯಾರಾದ್ರೂ ದೈವಗಳಿಗೆ ಅಪಚಾರ ಮಾಡಿದ್ರೆ, ಸರಿಯಾಗಿ ನಡೆದುಕೊಳ್ಳದೇ ಇದ್ರೆ ಈ ರೀತಿ ದೈವ ತನ್ನ ಇರುವಿಕೆಯನ್ನ ತೋರಿಸುತ್ತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರೋ ನಂಬಿಕೆ. ಸದ್ಯ ಈ ಘಟನೆ ತುಳುನಾಡಿನಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿರೋದಂತೂ ಸತ್ಯ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಇಂಪ್ಯಾಕ್ಟ್, ಮಂಗಳೂರು.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.